ಹಲೋ ಐಮ್ ಡಿಂಪಲ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ವಿರಾಜಪೇಟ್ನ ಸೆಂಟ್ ಆನ್ಸ್ ಚರ್ಚ್ನಲ್ಲಿ ಇದ್ದೀನಿ. ಇದು 1792 ಅಲ್ಲಿ ಬಿಲ್ಡ್ ಆಗಿದ್ದು, ಯುರೋಪಿಯನ್ ಮತ್ತು ಗೋಥಿಕ್ ಸ್ಟೈಲಲ್ಲಿ ಮಾಡಿದ್ದು. ಇದು ಒನ್ ಆಫ್ ದ ಓಲ್ಡೆಸ್ಟ್ ಚರ್ಚ್ ಇನ್ ಇಂಡಿಯಾ. ಇದ್ರದ್ದು ಆರ್ಕಿಟೆಕ್ಚರ್ ಮತ್ತು ಡಿಸೈನ್ ಎಲ್ಲ, ಇಂಟೀರಿಯರ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಇವತ್ತು ನಾನು ಇಲ್ಲಿದು ಕ್ರಿಸ್ಮಸ್ ಸೆಲೆಬ್ರೇಷನ್ಗೆ ಡೆಕೋರೇಟ್ ಮಾಡಿದ್ದಾರೆ. ಸೊ ಅದರದ್ದು ಇಂಟೀರಿಯರ್ ಹೇಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನಾನು ಸ್ಟಡಿ ಮಾಡಿದ್ದು ಇಲ್ಲೇ, ವರ್ಕ್ ಮಾಡಿದ್ದು ಇಲ್ಲೇ. ಸೊ ಐ ಫೀಲ್ ವೆರಿ ಪ್ರೌಡ್ ಟು ಸೇ ದ್ಯಾಟ್ ಐ ಸ್ಟಡಿಡ್ ಇನ್ ಸೆಂಟ್ ಆನ್ಸ್. ಸೊ ಇಂಟೀರಿಯರ್ಸ್ ತೋರಿಸ್ತೀನಿ ಬನ್ನಿ. ಕ್ಲೋಸರ್. ಇಲ್ಲಿ ಭತ್ತನ ಹೇಗೆ ಹಾಕ್ಬಿಟ್ಟು ಬೆಳೆದಿದ್ದಾರೆ ನೋಡಿ, ಅದು ಗ್ರಾಸ್ ಹಾಕಿ ಗ್ರೀನ್ಸ್ ಅಲ್ಲಿ ತುಂಬಾ ನೀಟಾಗಿ ಕಾಣ್ತಾ ಇದೆ. ಇಲ್ಲಿ ಮದರ್ ಮೇರಿ ಜೀಸಸ್ನ ಹೇಗೆ ಮಾಡೆಲ್ ಮಾಡಿಬಿಟ್ಟು ಇಟ್ಟಿದ್ದಾರೆ. The birth of Jesus. ಯೇಸುವಿನ ಜನನ ಕುರಿಕೊಟ್ಟಿಗೆಯಲ್ಲಿ ಆಗಿರೋದು. ಸೊ ಈಗ ಈ ಮಾಡೆಲ್ನ ಹಾಗೆ ಮಾಡಿದ್ದಾರೆ. ಮದರ್ ಮೇರಿ, ಕುರಿಗಳೆಲ್ಲ ಇದೆ, ಕುರಿ ಮಂದೆ ಜೊತೆಯಲ್ಲಿ ಕುರಿಕೊಟ್ಟಿಗೆಯಲ್ಲಿ ಯೇಸುವಿನ ಜನನ ಆಗಿರೋದು. ಸೊ ಆ ಮಾಡೆಲ್ನ ಮಾಡಿಟ್ಟಿದ್ದಾರೆ ಇಲ್ಲಿ. ಎಲ್ಲಿ ಕ್ಲಿಕ್ ಮಾಡೋ? Here we have a visitor from West Bengal. हेलो, नमस्कार, कैसी हैं आप? बंगाल से. तो आप यहाँ घूमने आए हैं? कब आए हैं आप? ओके. कैसे फील कर रहे हैं आप यहाँ विजिट करके? अच्छा लग रहा है. ओके. तो आप फैमिली आए हैं? ओके. कैन वी हैव यू? ओके. आपका नाम? प्रशांत सरकार. ओके. आप वेस्ट बंगाल से हैं ना? वेस्ट बंगाल सिलीगुड़ी से. ओके. आप कैसा फील कर रहे हैं खुद के? बहुत अच्छा. कहाँ कहाँ घूम के आए हैं आप? यहाँ पे 4-5 जगह पे कुछ वाटरफॉल्स देखे हैं. ओके. यहाँ पे हिल्स गए हाँ. और दुबारे एलिफेंट वहाँ पे गए और 2-4 जगह जाएंगे प्लान है. आपकी जगह से ये जगह कैसी है? डिफरेंस कैसे फील कर दो तो अलग है. वो वहाँ पे तो पूरा ही हिल्स है. वो हिमालय है, ये अलग से. So you're all enjoying your holidays. Yes. Okay. Thank you so much. Thank you. ಇದು ಬಾಲಯೇಸುದು ಪ್ರತಿಮೆ ಇದೆ. ಬಾಲಯೇಸು ಏನಾದರೂ ನೀವು ಪ್ರೇಯರ್ ಮಾಡ್ಕೊಂಡ್ರೆ ಅದು ಸಕ್ಸಸ್ ಆಗುತ್ತೆ. ನಾವು ಚಿಕ್ಕದ್ರಿರುವಾಗ ಬಂದ್ಬಿಟ್ಟು ಇಲ್ಲಿಯೇ ಪ್ರೇಯರ್ ಮಾಡ್ಕೊಳ್ತಿದ್ವಿ. ಕ್ಯಾಂಡಲ್ಸ್ನ ಇಲ್ಲಿ ನಾವು ಏನಾದರೂ ಪ್ರೇಯರ್ ಮಾಡಿ ಸಕ್ಸಸ್ ಆದರೆ ಬಂದು ಕ್ಯಾಂಡಲ್ಸ್ನ ಲೈಟ್ ಮಾಡ್ತಿದ್ವಿ ಇಲ್ಲಿ. ನೀವು ಏನಾದರೂ ನಿಮ್ಮದು ಪ್ರೇಯರ್ ಇದ್ದರೆ ಬಂದು ಲೈಟ್ ಮಾಡಿ. ಸ್ಕೂಲಲ್ಲಿ ಫಂಕ್ಷನ್ ಎಲ್ಲ ಆದರೆ ಫ್ಲಾಗ್ ಹಾಯ್ಸ್ಟ್ ಮಾಡೋದಿಲ್ಲೇ. ಸ್ಟಾರ್ಸ್ ನೋಡಿ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ ಕ್ರಿಸ್ಮಸ್ಗೆ.
ಇದನ್ನ ಇಲ್ಲಿ ರಿಮೂವ್ ಮಾಡಿಬಿಟ್ಟು ಒಳಗೆ ಹೋಗಿ. ಹೋಲಿ ವಾಟರ್. എടുക്കാം അപ്പം കൊടുക്കും ഡിസ്റ്റർബൻസ് സൈഡ് പോയി പവർ ബാങ്കിനെ കിട്ടുന്നുണ്ട് ಹಲೋ ಸಿಸ್ಟರ್, ನಿಮ್ಮ
ಹೆಸರು? ಸಿಸ್ಟರ್ ಗ್ರೇಟ ಗ್ರೇಟಾ. ನೀವು ಇಲ್ಲಿ ಬಂದು ಸುಮಾರು ವರ್ಷ ಆಯ್ತಾ? 12 ವರ್ಷ. ಈ ಚರ್ಚ್ದು ಇತಿಹಾಸ ಏನಾದರೂ ಸ್ವಲ್ಪ ಹೇಳ್ತೀರಾ? ಯಾವಾಗ ಬಿಲ್ಟ್ ಆಗಿದ್ದು? ಸಿಸ್ಟರ್ ಜನ ಈ ಚರ್ಚ್ ಸುಮಾರು 225 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಇದನ್ನು ನಾವು ಲಾಸ್ಟ್ ಇಯರಲ್ಲಿ ನಾವು ಇದರ 225 ವರ್ಷದ ಜೂಬಿಲಿಯನ್ನು ಮಾಡಿದೆವು. ಆಮೇಲೆ ಇಲ್ಲಿ ಈ ಕ್ರೈಸ್ತ ಜನರು ಅವರ ವಿಶ್ವಾಸದಿಂದ, ಹಾಗೆ ಇಲ್ಲಿ ನಮ್ಮ ಶಾಲೆಯಲ್ಲಿ ಓದಿದ ತುಂಬ ಮಕ್ಕಳು ಈ ಚರ್ಚಲ್ಲಿ ಬಂದು ಪ್ರಾರ್ಥನೆ ಮಾಡಿ ಅವರ ವಿಶ್ವಾಸದಿಂದ ಅನೇಕ ಜನರು ಅವರ ಜೀವನದಲ್ಲಿ ತುಂಬ ಕಾರ್ಯಗಳನ್ನು ಕಂಡಿದ್ದಾರೆ. ಅನೇಕರು ಅವರ ಭಕ್ತಿ ವಿಶ್ವಾಸದಿಂದ ಅವರು ದೇವರ ಪ್ರೀತಿಯನ್ನು ಅನುಭವಿಸಿದ್ದಾರೆ. ಕ್ರಿಸ್ಮಸ್ ಸೆಲೆಬ್ರೇಷನ್ ಹೇಗೆ? ಈಗ ಮೊನ್ನೆ ಕ್ರಿಸ್ಮಸ್ ಆಗಿದ್ದಲ್ಲ, ಸೊ ಇದು ಡೆಕೋರೇಷನ್ ಎಲ್ಲ ನೋಡಿದೆ ತುಂಬ ಚೆನ್ನಾಗಿದೆ. ಹೇಗೆ ಅದನ್ನ ಡೆಕೋರೇಟ್ ಮಾಡೋದು? ನೀವೆಲ್ಲ ಸೇರಿ ಮಾಡೋದಾ ಹೇಗೆ? ಅದನ್ನು ವಹಿಸ್ಕೊಂಡು ಮಾಡ್ತಾರೆ. ಓಕೆ. ಡಿಫ್ರೆಂಟ್ ಗ್ರೂಪ್ ವಹಿಸ್ಕೊಂಡು ಮಾಡ್ತಾರೆ. ಅದು ಈ ಫ್ಲಾಸ್ ಎಲ್ಲ ಏನಿದೆ ಅದು ತರಿಸ್ಬಿಟ್ಟು ಅದು ನಾವು ಬ್ಯಾಂಗ್ಳೂರಿಂದ ತರಿಸ್ತೀವಿ. ಆಮೇಲೆ ನಾವು ಎಲ್ಲರೂ ಒಟ್ಟಿಗೆ ಸೇರಿ ದೇವಾಲಯದಲ್ಲಿ ಒಟ್ಟಿಗೆ ಸೇರಿ ನಾವು ಅದನ್ನು ಡೆಕೋರೇಷನ್ ಮಾಡಿ ಅಲ್ಲಿ ನಮ್ಮ ಭಕ್ತಿ ವಿಶ್ವಾಸವನ್ನು ನಾವು ಅಲ್ಲಿನೂ ವ್ಯಕ್ತಪಡಿಸ್ತೇವೆ. ಅದೊಂದು ನಮಗೆ ಕೆಲಸ ಮಾಡೋದು ಒಂದು ಸೇವೆ. ಆ ಸೇವೆಯಲ್ಲಿ ನಾವು ದೇವರ ಪ್ರೀತಿಯನ್ನು ಅನುಭವಿಸ್ತೇವೆ. ಆಮೇಲೆ ಅದನ್ನು ಹೂವು ಎಂದರೆ ಒಂದು ಸುಗಂಧ. ಅದೀಗ ಯಾವ ಕೆಲಸ ನಾವು ಖುಷಿಯಿಂದ ಮಾಡಿದ್ರೆ ಅದು ಪರ್ಫೆಕ್ಟ್ ಆಗಿ ಜನರು ಎಲ್ಲ ಹಬ್ಬಗಳಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಮತ್ತೆ ಕ್ರಿಸ್ಮಸ್ ಅಂದ್ರೆ ಶೇರಿಂಗ್. ಕ್ರಿಸ್ಮಸ್ ಅಂದ್ರೆ ಶೇರಿಂಗ್, ಸಂತೋಷದಿಂದ ಒಟ್ಟುಗೂಡಿ ಬಾಳುವುದು. ಹಾಗೆ ನಾವು ಒಟ್ಟಿಗೆ ಎಲ್ಲ ಕೆಲಸ ಮಾಡಿ ಆ ಸಂತೋಷವನ್ನು ಬೇರೆಯವರ ಸಂಘ ಬಳಗಗಳಿಸ್ತೇವೆ. ಎಲ್ಲ ಯೂತ್ ಎಲ್ಲ ಸಂಘದವರು ಇದ್ದಾರೆ. ಇದೀಗ ಎಷ್ಟು ದಿವಸ ಇಡ್ತೀರಾ ಈ ಡೆಕೋರೇಷನ್ ಎಲ್ಲ ರಿಮೂವ್ ಮಾಡೋದು ಯಾವಾಗ? ಸುಮಾರು ನಾವು 24ರಿಂದ ನ್ಯೂ ಇಯರ್ ತನಕ ಇದನ್ನು ನಾವು 6ನೇ ತಾರೀಕು ಇಡ್ತೀವಿ. ಇಲ್ಲಿ ಸುಮಾರು ಜನರು ಅಂದರೆ ಇಲ್ಲಿ ಕಲಿತ ಎಲ್ಲ ಓದಿದ ಮಕ್ಕಳು ಬರ್ತಾರೆ. ಇದು ಒಂದು ಐತಿಹಾಸಿಕ ಜಾಗವಾಗಿದ್ದರಿಂದ ಇದು ಒಂದು ಟೂರಿಸ್ಟ್ ಪ್ಲೇಸ್. ಆದ್ದರಿಂದ ತುಂಬ ಜನರು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಆಮೇಲೆ ಅವರ ಭಕ್ತಿಯನ್ನು ಅವರು ವ್ಯಕ್ತಪಡಿಸ್ತಾರೆ. ಆಮೇಲೆ ತುಂಬ ಜನರು ಬಂದು ಈ ಮನೋರಂಜನೆಯಾಗಿ ಹಾಗೇನು ಸಹ ನೋಡ್ತಾರೆ. ಹಳೆ ಚರ್ಚ್ ಐತಿಹಾಸಿಕ ಇದು ಮಾಸ್ ಎಲ್ಲ ಹೇಗೆ? ಟೈಮಿಂಗ್ಸ್ ಎಲ್ಲ ಪ್ರತಿ ವಾರ ನಾವೀಗ ಸೋಮವಾರದಿಂದ ಶನಿವಾರ ತನಕ ನಾವು 7 ಗಂಟೆಗೆ ಪೂಜೆ ಇರ್ತದೆ. ಮತ್ತು ಶನಿವಾರ 9 ಗಂಟೆಗೆ ಎಲ್ಲ ವಿದ್ಯಾರ್ಥಿಗಳು ಸೇರಿ ಟೀಚರ್ಸ್ ಸೇರಿ ಎಲ್ಲ ಬಲಿಪೂಜೆ ಭಾಗವಹಿಸ್ತಾರೆ. ಸಂಡೇ 7 ಗಂಟೆಗೆ ಒಂದು ಪೂಜೆ ಮತ್ತು 8ವರೆಗೆ ಇನ್ನೊಂದು ಪೂಜೆ ಆಗಿರ್ತದೆ. ಆಮೇಲೆ ಮಕ್ಕಳಿಗೆ ನಾವು ಕ್ಯಾಟಿಕಿಸಮ್ ಅಂತೇವೆ, ಅಂದರೆ ಜಪದ ಕ್ಲಾಸ್, ಅದು ನಾವು ಮೌಲ್ಯ ಶಿಕ್ಷಣ, ಅದು ಇದು ನಾವು ಪಾಠವನ್ನು ಮಕ್ಕಳಿಗೆ ತಗೊಳ್ತೇವೆ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ಸ್, ನೀವು ಮಾತಾಡಿದ್ದಕ್ಕೆ. ಈಗ ಸ್ವಲ್ಪ ಏನಾದರೂ ನಮಗೆ ಗೊತ್ತಿರೋದೇ ಇರೋಂಥ ನಾಲೆಜ್ ನಿಮ್ಮಿಂದ ಅದು ಬರುತ್ತದಲ್ಲ, ಸೊ ಥ್ಯಾಂಕ್ ಯು ಸೋ ಮಚ್. ನಿಮಗೆಲ್ಲ ಸೆಂಟ್ ಆನ್ಸ್ ಚರ್ಚ್ದು ಕ್ರಿಸ್ಮಸ್ ಡೆಕೋರೇಷನ್ ನೋಡಿ ಖುಷಿಯಾಗಿರ್ಬೋದು ಅಂದ್ಕೊಳ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ವಿಡಿಯೋಸ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.